ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಕಾಫಿ ಕಪ್ ರೀಡಿಂಗನ್ನು ಮಾಡೋಣ. ಕಾಫಿ ಕಪ್ ರೀಡಿಂಗ್ ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ನಾನು ಪ್ರಸ್ತುತಪಡಿಸಿದ್ದೇನೆ. ಕಾಫಿ ಕಪ್ ರೀಡಿಂಗ್ ಅನ್ನುವಂಥದ್ದು ನಮ್ಮ ದೇಶದ ವಿದ್ಯೆ ಅಲ್ಲ, ಅದು ಟರ್ಕ್ ದೇಶದ ವಿದ್ಯೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ಕೂಡ ಇದರ ಮೂಲಕ ಈ ರೀಡಿಂಗಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ? ಎಸ್, ಬನ್ನಿ ನಾವು ರೀಡಿಂಗನ್ನು ನೋಡೋಣ. ಏನು ಹೇಳುತ್ತೆ ನಿಮ್ಮ ಭೂತ ಆಗಲಿ, ವರ್ತಮಾನ ಆಗಲಿ ಅಥವಾ ಭವಿಷ್ಯತ್ತಿನ ಬಗ್ಗೆ ಈ ರೀಡಿಂಗ್ ಏನನ್ನು ಹೇಳುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಸಲಹೆ ನೋಡಿ. ನಿಮ್ಮ ಮನೆ ಎಷ್ಟೇ ಹಳತ್ತಾಗಿರಲಿ ಅಥವಾ ಹೊಸತಾಗಿರಲಿ, ಅದು ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳಿದರೆ ಅದರ ಸೈಡ್ ಎಫೆಕ್ಟ್ ನೀವು ಅನುಭವಿಸ್ತೀರ. ಒಂದು ಗಂಡ ಹೆಂಡತಿ ನಡುವೆ ರಿಲೇಷನ್ಶಿಪ್ಪಲ್ಲಿ ಕಿರಿಕಿರಿ ಬರುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಡೆ ಬರುತ್ತೆ, ಮನೆಯ ಹಿರಿಯರು ಅಥವಾ ಕಿರಿಯರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಹಣಕಾಸಿನ ಸಮಸ್ಯೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು, ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಸೈಡ್ ಎಫೆಕ್ಟನ್ನು ಅದು ಕೊಡ್ತಾ ಹೋಗುತ್ತೆ. ಇದಕ್ಕೆ ಸರಳವಾದಂತಹ ಉಪಾಯ ಏನು ಅಂತ ಹೇಳಿದರೆ, ಕೆಲವೊಂದು ರೆಮಿಡಿಗಳನ್ನು ನಾನು ಹೇಳ್ತೇನೆ, ಆ ರೀತಿ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಮನೆಯ ಮುಂದಿನ ಎಂಟ್ರೆನ್ಸಿಯಲ್ಲಿ ಅಂದರೆ ಹೊರಗಡೆ, ಮನೆಯ ಎಂಟ್ರೆನ್ಸಿ ಹೊರಗಡೆ ನೀವು ಚಪ್ಪಲಿ ಎಲ್ಲ ಬಿಡ್ತೀರಾ ಸಾಧಾರಣವಾಗಿ, ಅಥವಾ ಹೊರಗಡೆ ಕುರ್ಚಿಗಳನ್ನೆಲ್ಲ ಇಟ್ಟಿರ್ತೀರಲ್ಲ, ಆ ಒಂದು ಜಾಗದಲ್ಲಿ ಒಂದು ಸಣ್ಣದಾದಂತಹ ತಾಮ್ರದ ಬೌಲ್ ಅಥವಾ ಈ ಹೂಗಳನ್ನು ಹಾಕುವಂತಹ ಒಂದು ಬೌಲ್ ಥರ ಬರುತ್ತೆ, ಅದನ್ನೇ ತಗೊಳ್ಳಿ. ಅಥವಾ ಅದೇನೂ ಇಲ್ಲ ಅಂದರೆ ಒಂದು ಮಣ್ಣಿನ ಪಾಟ್, ಮಡಿಕೆ, ಅದನ್ನು ಒಂದು ಈ ರೀತಿಯಾಗಿರಬೇಕು ಪಾತ್ರೆ ಥರ. ಅದರಲ್ಲಿ ಏನು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನೀರನ್ನು ಹಾಕಿ ಸ್ವಲ್ಪ ಹೂವನ್ನು ಹಾಕಿ ಮನೆಯ ಬಲಭಾಗದ ಸೈಡಲ್ಲಿ ಇಟ್ಟುಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ಮನೆಯ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ. ಓಕೆನಾ? ಮತ್ತು ಇನ್ನೇನು ಮಾಡ್ಬೋದು ಅಂತ ಹೇಳಿದ್ರೆ, ಮನೆಯ ಒಳಗೆ ನಿಮ್ಮ ಅಂದರೆ ಎಂಟ್ರೆನ್ಸಿಯ ಒಳಗೆ ಬರ್ತಿರಲ್ಲ, ಆ ಜಾಗದಲ್ಲಿ ಫಸ್ಟ್ ನಿಮ್ಮ ಡೋರ್ ಇರುತ್ತಲ್ಲ, ಆ ಡೋರಿನ ಮೇಲ್ಭಾಗಕ್ಕೆ ಕೊಳಲು, ಸಾಧಾರಣವಾಗಿ ಬರುವಂತಹ ಯಾವುದೇ ಮಕ್ಕಳಾಟಿಕೆಯ ಕೊಳಲು ಕೂಡ ಆಗಬಹುದು, ಅಂದರೆ ಜಾತ್ರೆಗಳಲ್ಲಿ ಸಿಕ್ಕುವಂತಹ ಕೊಳಲು ಇದೆಯಲ್ಲ, ಅದನ್ನು ಹ್ಯಾಂಗ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ವಾಸ್ತು ದೋಷ ಖಂಡಿತವಾಗಿಯೂ ದೂರ ಆಗುತ್ತೆ. ಓಕೆನಾ? ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ಏನಾದರೂ ಗಂಡ ಹೆಂಡತಿ ಆಗಾಗ ಸಣ್ಣ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ, ತುಂಬಾ ಕಷ್ಟ ಆಗ್ತಾ ಇದೆ, ಪ್ರತಿ ವಿಚಾರಕ್ಕೂ ಕಿರಿಕಿರಿ ಆಗ್ತಾ ಇದೆ ಅಂತಾದರೆ, ನೀವು ಗಂಡ ಹೆಂಡತಿ ಮಲಗುವಂತಹ ಬೆಡ್ ಇರುತ್ತಲ್ಲ, ಆ ಬೆಡ್ಡಿನ ಕೆಳಗೆ ಒಂದು ಬೌಲಲ್ಲಿ ಉಪ್ಪು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಹಾಕಿ, ಅರಿಶಿನ, ಆ ಪುಡಿಯನ್ನು ಹಾಕಿ ಕಲಸಿ ಇಟ್ಟುಬಿಡಿ. ನೀವು ಮಂಚದಲ್ಲಿ ಮಲ್ಕೊಳ್ತೀರಲ್ಲ, ಆ ಒಂದು ಎನರ್ಜಿ ವೈಬ್ರೇಷನ್ನ ಅದು ಎಳ್ಕೊಳ್ಳುತ್ತೆ. ನೆಗೆಟಿವ್ ವಿಚಾರಗಳು ದೂರ ಆಗುತ್ತೆ, ಸಣ್ಣ ಸಣ್ಣ ವಿಚಾರಗಳಿಗೆ ಆಗುವಂತಹ ಕೋಪ, ಮನಸ್ತಾಪಗಳು ಕಡಿಮೆ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಇನ್ನೊಂದು ಟಿಪ್ ಏನು ಅಂತ ಹೇಳಿದರೆ, ನಿಮ್ಮ ಟಾಯ್ಲೆಟ್ ಹತ್ರ ಒಂದು ಕಿಟಕಿ ಇರುತ್ತಲ್ಲ, ಸಾಧಾರಣವಾಗಿ ಎಲ್ಲರಿಗೂ ಕೂಡ ಆ ಒಂದು ದುರ್ಗಂಧ ಹೊರಗೋಗ್ಲಿಕ್ಕೆ ಅಂತ ಒಂದು ಕಿಟಕಿ ಇದ್ದೇ ಇರುತ್ತೆ. ಆ ಕಿಟಕಿಯಲ್ಲಿ ನೀವೇನು ಮಾಡಿ ಅಂದರೆ, ಒಂದು ಸಣ್ಣ ಪಿಂಗಾಣಿ ಬೌಲಿಗೆ ಉಪ್ಪನ್ನು ಹಾಕಿ ಇಡಿ. ಉಪ್ಪನ್ನು ಹಾಕಿಟ್ರೆ ಹಾಗೇ ಇರಲಿ, 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಆ ಉಪ್ಪನ್ನು ವಾಶೌಟ್ ಮಾಡಿ, ಅಂದರೆ ಅಲ್ಲಿಂದ ತೆಗೆದು ಫ್ಲಶ್ ಔಟ್ ಮಾಡಿಬಿಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ಹೊರಟೋಗುತ್ತೆ. ಮತ್ತು ಏನು ಮಾಡ್ಬೋದು ಅಂತ ಹೇಳಿದ್ರೆ, ವಾರದಲ್ಲಿ 1 ಸಲನಾದರೂ ಅಷ್ಟೇ, ಒಂದು ನಿಮ್ಮ ಕೈಯಲ್ಲಿ ಯಾರು ಮನೆಯಲ್ಲಿ ಸ್ತ್ರೀಯರಿದ್ದಾರೋ ಅಥವಾ ಯಾರು ಮನೆಯನ್ನು ಒರೆಸ್ತಾರೋ, ಮನೆಯನ್ನು ಯಾವಾಗಲೂ ಶುಚಿತ್ವವಾಗಿ ಇಟ್ಕೊಳ್ತೀರೋ ಅವರು 1 ಹಿಡಿ ಕಲ್ಲುಪ್ಪು, ಸ್ವಲ್ಪ ನಿಂಬೆ ರಸ, ಇದನ್ನು ಸ್ವಲ್ಪ ಟರ್ಮರಿಕ್ ಪೌಡರ್, ಇದನ್ನು ಒಂದು ಬಕೆಟ್ಗೆ ಹಾಕಿ ನೀರನ್ನು ಹಾಕಿ ಅನಂತರ ಮನೆಯನ್ನು ಒರೆಸೋದ್ರಿಂದ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ಹೊರಗೋಗುತ್ತೆ. ಇದೆಲ್ಲ ವಾಸ್ತು ಟಿಪ್. ಓಕೆನಾ? ನೆಕ್ಸ್ಟ್, ಅದರ ಜೊತೆಗೆ ಇನ್ನೂ ಏನು ಅಂತ ಹೇಳಿದರೆ, ಮನೆಯಲ್ಲಿ ಒಂದು ಚಿಕ್ಕದಾದಂತಹ ಈ ರೀತಿಯ ಒಂದು ಗೂಬೆಯ ಮೂರ್ತಿ, ಅದನ್ನು ಇಡೋದ್ರಿಂದ ನಿಮ್ಮ ಎಂಟ್ರೆನ್ಸಿಯಲ್ಲಿ ಇರುತ್ತಲ್ವ, ಒಂದು ಶೋಕೇಸ್ ಇರುತ್ತಲ್ಲ, ಅಲ್ಲಿ ಇಡೋದ್ರಿಂದ ಹೆಚ್ಚು ಧನಾಗಮನ ಮನೆಗೆ ಬರುತ್ತೆ. ಲಕ್ಷ್ಮಿಯ ಒಂದು ಕೃಪೆ ನಿಮ್ಮ ಮನೆಯ ಮೇಲೆ ಖಂಡಿತವಾಗಿಯೂ ಇರುತ್ತೆ. ಓಕೆನಾ? ಇದು ಕೂಡ ಮಾಡಬಹುದು. ಈ ರೀತಿಯಾಗಿ ಸರಳವಾಗಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮನೆಯ ವಾಸ್ತುವಿನ ದೋಷ ನಿವಾರಣೆ ಆಗುತ್ತೆ, ಮನೆಯಲ್ಲಿ ಸಮೃದ್ಧಿ ಇರುತ್ತೆ. ಓಕೆನಾ? ಎಸ್, ನಾವು ಹಾಗಾದರೆ ಇವತ್ತಿನ ರೀಡಿಂಗನ್ನು ನೋಡೋಣ. ಇವತ್ತಿನ ರೀಡಿಂಗ್ ಹೇಗೆ ಬರುತ್ತೆ ಅಂತ ನೋಡೋಣ. ಆಲ್ರೆಡಿ ನಾನು ಕೆಲವೊಂದೆಲ್ಲ ರಿಚುವಲ್ಸನ್ನು ಮಾಡಿ ಇಟ್ಟಿದ್ದೇನೆ ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ. ರೀಡಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ? ಫಸ್ಟ್ ಆಫ್ ಆಲ್, ನೀವು ನಂಬಿರುವಂತಹ ಇಷ್ಟ ದೇವರಾದಂತಹ ಯಾರೇ ಇರಲಿ ಅವರನ್ನು ನೆನಪಿಸ್ಕೊಳ್ಳಿ, ನಿಮ್ಮ ಗುರು ಹಿರಿಯರನ್ನು ನೆನಪಿಸ್ಕೊಳ್ಳಿ. ರೀಡಿಂಗ್ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಎಸ್, ನೋಡುವ. ಓಕೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ನೋಡಿ.
ಫಸ್ಟ್ ಈ ಭಾಗದಲ್ಲಿ ಚಂದ್ರಾಕೃತಿಯನ್ನು ನೋಡ್ತಾ ಇದ್ದೀರಾ. ಈ ಚಂದ್ರಾಕೃತಿಯನ್ನು ಏನನ್ನು ಸೂಚಿಸ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು, ಪರಿವರ್ತನೆಗಳು ಖಂಡಿತವಾಗಿಯೂ ಬರುತ್ತೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಅಂದರೆ ಆಲ್ರೆಡಿ ಯಾವುದೋ ಒಂದು ವಿಚಾರದ ಬಗ್ಗೆ ನೀವು ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಕೈ ಬಿಟ್ಟಿರುವಂತಹ ವಿಚಾರಗಳು ಮುಂದೆ ನಿಮಗಾಗಿ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇದೆ. ಕೆಳಭಾಗದಲ್ಲಿ ನೋಡಬಹುದು, ಒಂದು ಮನುಷ್ಯನ ಆಕೃತಿ ಸ್ಪಷ್ಟವಾಗಿ ಮೂಡಿದೆ ಅಲ್ವಾ. ಒಂದು ಮೇಲ್ ಪರ್ಸನ್ನ ಒಂದು ಆಕೃತಿ ಬಂದಿದೆ. ಇದೇನು ಹೇಳ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಯಾರೋ ಒಬ್ಬ ಹೊಸ ವ್ಯಕ್ತಿಯ ಎಂಟ್ರೆನ್ಸಿ ಆಗಿದೆ. ಅಂದರೆ ಸೋಷಿಯಲ್ ಲೀಡರ್ಸ್ ಇರಬಹುದು, ಯಾರಾದರೂ ಗುರುಗಳಿರ್ಬೋದು, ಅಥವಾ ಯಾರಾದರೂ ನಿಮಗೆ ಕ್ರಿಯೇಟಿವಿಟಿಯನ್ನು ಕಲಿಸುವಂತಹವ್ರು ಇರ್ಬೋದು, ಆಧ್ಯಾತ್ಮಿಕ ವಿಚಾರವನ್ನು ಇರಬಹುದು. ಅಂಥವರು ನಿಮ್ಮ ಜೀವನಕ್ಕೆ ಎಂಟ್ರಿ ಹೊಡೆದಿದ್ದಾರೆ. ಅವರಿಂದ ನೀವು ಸಾಕಷ್ಟು ವಿದ್ಯೆಗಳನ್ನು ಕಲಿತಾ ಇದ್ದೀರಾ, ಬದಲಾವಣೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನನ್ನು ಕಾಣಿಸ್ತಾ ಇದೆ ಅಂತ ನೋಡೋಣ. ಕೆಲವು ಕಡೆ ದಾರಿಗಳು ಕೂಡ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ದಾರಿಗಳು. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ನಿಮಗೋಸ್ಕರ ಸಣ್ಣ ಪುಟ್ಟ ಅವಕಾಶಗಳು ಮತ್ತೆ ಮತ್ತೆ ಬರ್ತಾ ಇದೆ, ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೂ ಕೂಡ ನಿಮಗೆ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಮೇಲ್ಭಾಗ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಹೇಳುವಂತಹದ್ದೇನು ಅಂದರೆ ಆದಷ್ಟು ಸ್ಪಿರಿಚುವಲ್ ಆಗಿ ನಿಮ್ಮ ಜರ್ನಿಯನ್ನು ಮುಂದುವರಿಸಿ. ನಿಮಗಾಗಿ ಸಂಪೂರ್ಣವಾಗಿ ಯೂನಿವರ್ಸ್ ಮುಕ್ತವಾಗಿ ಬಾಗಿಲನ್ನು ತೆರೆದಿದೆ. ನಿಮ್ಮ ಜೀವನದಲ್ಲಿ ಏನಾದರೂ ಕ್ರಿಯೇಟಿವಿಟಿಯನ್ನು ಅಥವಾ ಯಾವುದಾದ್ರೂ ವಿಚಾರವನ್ನು ತಿಳ್ಕೊಳ್ಳುವುದಕ್ಕೆ ಮನಸ್ಥಿತಿ ಇದ್ದರೆ ದಯವಿಟ್ಟು ಅದರಲ್ಲಿ ಮುಂದುವರಿಯಿರಿ, ನಿಮಗದು ಲಾಭವನ್ನು ತಂದುಕೊಡುತ್ತೆ ಅಂತ ಕೂಡ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ನೋಡುವ. ಎಸ್, ಇಲ್ಲೊಂದು ಕುದುರೆ ಕೂಡ ಕಾಣಿಸ್ತಾ ಇದೆ ಈ ಭಾಗದಲ್ಲಿ. ಈ ಕುದುರೆ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಆಲ್ರೆಡಿ ಕೆಲವು ವಿಚಾರದಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಅನಿಸುತ್ತೆ, ಅರ್ಧದಲ್ಲಿ ಕೆಲಸವನ್ನು ಬಿಟ್ಟಿದ್ದೀರಾ ಅನಿಸುತ್ತೆ. ಮುಂದೆ ಅದು ನಿಮಗೆ ಇನ್ನೊಂದೆರಡು ತಿಂಗಳಲ್ಲಿ ಅದೇನು ಅಂತ ಹೇಳಿದ್ರೆ ಆ ಕೆಲಸದಲ್ಲಿ ಇಂಪ್ರೂವ್ಮೆಂಟನ್ನು ಕಾಣುತ್ತೆ. ವೇಗವಾಗಿ ಆ ಕೆಲಸದಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇದಕ್ಕೋಸ್ಕರ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಹನುಮಂತನ ದೇವಸ್ಥಾನಕ್ಕೆ ವೀಳ್ಯದೆಲೆ ಇರುತ್ತಲ್ಲ, ವೀಳ್ಯದೆಲೆಯನ್ನು ಒಂದು ಹರಕೆಯನ್ನು ಕಟ್ಕೊಳ್ಳಿ. ವೀಳ್ಯದೆಲೆ ನನ್ನ ಕೆಲಸ ಇಷ್ಟು ತಿಂಗಳೊಳಗಾದರೆ ನನಗೆ ವೀಳ್ಯದೆಲೆಯನ್ನು ಅರ್ಪಿಸ್ತೇನೆ ಅಂತ. ಆ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ. ಎಸ್, ನೆಕ್ಸ್ಟ್ ಇನ್ನೇನು ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಎಸ್, ಇದೊಂದು ದೀಪದ ರೀತಿಯ ವಿನ್ಯಾಸವನ್ನು ಕೂಡ ತೋರಿಸ್ತಾ ಇದೆ. ಬಹುಶಃ ಕೆಲವರಿಗೆ ಇದು ಸಣ್ಣ ಪ್ರಯಾಣ, ದೂರದ ಊರಿನ ಒಂದು ಪ್ರಯಾಣವನ್ನು ಕೂಡ ತೋರಿಸ್ತಾ ಇದೆ. ಕೆಲವರಿಗೆ ಕೆಲಸದಲ್ಲಿ ವರ್ಗಾವಣೆಯನ್ನು ಕೂಡ ಇದು ಖಚಿತವಾಗಿ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನು ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ ಈ ಭಾಗ. ಅಂದರೆ ಕೆಲವರಿಗೆ ಏನು ಅಂತ ಹೇಳಿದ್ರೆ ನಕಾರಾತ್ಮಕ ದೃಷ್ಟಿಗಳ ಒಂದು ಪ್ರಭಾವ ಕೂಡ ಕಾಣಿಸ್ತಾ ಇದೆ. ಬೇರೆಯವರ ಒಂದು ದೃಷ್ಟಿ ಪ್ರಭಾವ ಕೂಡ ಬೀರ್ತಾ ಇದೆ ನಿಮ್ಮ ಜೀವನದ ಮೇಲೆ ಅಂತ ಹೇಳ್ತಾ ಇದೆ. ದಯವಿಟ್ಟು ರಿಚುವಲ್ಸ್ಗಳನ್ನು ಮಾಡ್ಕೊಳ್ಳಿ ಕಣ್ಣ ದೃಷ್ಟಿಗಾಗಿ ಅಂತ ನಾನು ಹೇಳಬಲ್ಲೆ. ಓಕೆನಾ. ಒಂದು ನಿಮಿಷ. ಎಸ್, ಕೆಲವು ಕಡೆ ಬರಡಿನ ಹಾಗೆ ಆಕೃತಿಗಳು ಕಾಣಿಸ್ತಾ ಇದೆ. ನೋಡಿ, ಸ್ಪಷ್ಟವಾಗಿ ನಿಮಗೆ ತೋರಿಸ್ಬೇಕು ಅಂದರೆ ಈ ಭಾಗ ಕಾಣಿಸ್ತಾ ಇದೆಯಾ, ಬರ್ಡ್ ಥರ ಕಾಣಿಸ್ತಾ ಇದೆ. ಎಸ್, ನಿಮಗೆ ಶುಭ ಸುದ್ದಿ, ಶುಭವಾದಂಥ ಒಂದು ಮೆಸೇಜ್ಗಳು ನಿಮಗೆ ಬೇಕಾದವರಿಂದ ನಿಮ್ಮ ಯಾವುದೋ ಒಂದು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರಲಿದೆ. ದಟ್ ಮೀನ್ಸ್ ಮ್ಯಾರೇಜ್ ಪ್ರಪೋಸಲ್ಸ್ ಇರ್ಬೋದು, ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿಯಿಂದ ಒಂದು ಏನು ಅಂತ ಹೇಳಿದ್ರೆ ಅಗ್ರಿ ಅನ್ನುವಂತಹದ್ದು, ಈ ರೀತಿಯಾಗಿ ನೀವು ಪಡ್ಕೊಳ್ತೀರಾ ಅಂತ ಕೂಡ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಏನು ಹೇಳುತ್ತೆ ನೋಡೋಣ. ಓಕೆ, ಇದು ಸ್ವಲ್ಪ ಕೆಳಮುಖವಾಗಿ ಕಾಫಿ ಕಪ್ ಮೇಲ್ಮುಖವಾಗಿ ಹರಿದಿಲ್ಲ, ವಾಪಸ್ ಡೌನ್ಫಾಲ್ ಆಗಿದೆ. ಕೆಲವರು ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನಿದ್ದೆಗೆ ಅಂತ ಹೇಳ್ತಾ ಇದೆ. ಕೆಲವರು ಏನು ಗೊತ್ತಾ, ಅಳ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನು ಹೇಳುತ್ತೆ ನೋಡೋಣ. ಕಾಫಿ ಕಪ್ ಪ್ರಮುಖವಾಗಿ ಇಲ್ಲಿ ಕಂಡುಬರುವಂತಹ ಅಕ್ಷರಗಳು ವೈ, ವಿ, ಎಲ್, ಸಿ, ಜಿ, ಎ, ಪಿ, ಟಿ. ಓಕೆ, ಇಷ್ಟು ಅಕ್ಷರಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ಅಕ್ಷರಗಳು ನಿಮ್ಮ ಹೆಸರಿನಲ್ಲಿ ಇರಬಹುದು, ನಿಮ್ಮ ಅಥವಾ ನಿಮ್ಮ ನಿಮ್ಮ ಏನು ಇನಿಷಿಯಲ್ಸ್ ಅದರಲ್ಲಿ ಕೂಡ ಬರಬಹುದು ಅಂತ ಹೇಳ್ತಾ ಇದೆ. ಓಕೆನಾ.
ಓಕೆ, ಇಲ್ಲಿ ಒಂದು ಗೂಬೆಯ ಚಿತ್ರ ಕೂಡ ಕಾಣಿಸ್ತಾ ಇದೆ ಈ ಭಾಗದಲ್ಲಿ. ಎಸ್, ಯಾವುದಾದ್ರೂ ಹೊಸ ವ್ಯಾಪಾರಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ನಿಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇದೆ ಅಂತಲೂ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಆಲ್ರೆಡಿ ನೀವು ಇತ್ತೀಚೆಗೆ ತುಂಬಾ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಏಂಜಲ್ಸ್ನ ನಂಬುವಂತಹದ್ದು ಅಥವಾ ಏಂಜಲ್ಸ್ ನಂಬರ್ಸ್ನ ಫಾಲೋ ಮಾಡುವಂಥದ್ದು, ಅಥವಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಹೊಸ ದೇವಸ್ಥಾನವೋ ಅಥವಾ ಹೊಸ ಒಂದು ದೇವತೆಯ ಎನರ್ಜಿಯನ್ನು ಕ್ಯಾಚ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅದನ್ನು ಕೂಡ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇನ್ನೇನು ಹೇಳುತ್ತೆ ನೋಡೋಣ. ಕೆಲವರಿಗೆ ಇಲ್ಲಿ ಸಂಗೀತ ಅಂದರೆ ತುಂಬಾ ಪ್ಯಾಷನೆಟ್ ಅನಿಸುತ್ತೆ, ಹಾಗಾಗಿ ಹೊಸ ಕೋರ್ಸ್ಗಳಿಗೆ ಸೇರುವಂತಹ ಸಾಧ್ಯತೆಯನ್ನು ಕೂಡ ಇದು ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಎಸ್, ಕೆಲವರು ಏನು ಅಂತ ಹೇಳಿದ್ರೆ ಸೈಟ್ ತಗೊಳ್ಳುವಂತಹ ಸಾಧ್ಯತೆ ಇದೆ, ಹೊಸ ಮನೆಯ ನಿರ್ಮಾಣಕ್ಕೆ ಕೈ ಹಾಕ್ಬೋದು ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ ನೋಡೋಣ. ಓಕೆ, ಸ್ವಲ್ಪ ಕಪ್ ಖಾಲಿಯಾಗಿ ಬಂದಿದೆ. ಒಂದೇ ಕಡೆ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಧ್ಯಾನ, ಮೆಡಿಟೇಷನ್ ಮಾಡಿ, ಸ್ಪಿರಿಚುವಲ್ ಮಂತ್ರಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಕುಲದೇವತೆಗೆ ಹೆಚ್ಚು ಆರಾಧನೆಯನ್ನು ಮಾಡಿ, ಅವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯ ಹಂತ, ಟ್ರಾನ್ಸ್ಫರ್ಮೇಷನ್ನ ಒಂದು ಹಂತ ನಡೀತಾ ಇದೆ. ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಪ್ಪಲ್ಲಿ ಅರ್ಧ ಭಾಗದಷ್ಟು ಖಾಲಿ ಇದೆ, ಇನ್ನರ್ಧ ಭಾಗ ಹಾಗೆ ಇದೆ. ಹಾಗಾಗಿ ಇದೇನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತಲ್ಲಿ ತುಂಬಾ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ. ಯಾವುದೋ ಇತ್ತೀಚೆಗೆ ನಡೆದಂತಹ ಘಟನೆಯ ಬಗ್ಗೆ ತುಂಬಾ ಡೀಪಾಗಿ ಅದರ ಬಗ್ಗೆ, ಅಂದರೆ ಇತ್ತೀಚೆಗೆ ಅಂದರೆ ಕೆಲವು ದಿನಗಳ ಹಿಂದೆ ಯಾರ ಜೊತೆನೋ ಜಗಳ ಆಗಿರ್ಬೋದು ಅಥವಾ ಮಾತುಕತೆ ತುಂಬ ಸೀರಿಯಸ್ ಆಗಿ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಆಗಾಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ, ಅದೇ ತಪ್ಪುಗಳನ್ನು ಮುಂದುವರಿಸ್ತಿದ್ದೀರಾ ಅಂತ ಕೂಡ ಈ ರೀಡಿಂಗ್ ಹೇಳ್ತಾ ಇದೆ ನಿಮಗೆ. ಓಕೆನಾ, ಓಕೆ, ಬೇರೆ ಒಂದು ನಿಮಿಷ. ಸಣ್ಣ ಸಣ್ಣದಾದಂತಹ ಕಾಫಿ ಕಣಗಳು ಅಲ್ಲಲ್ಲಿ ಕಾಣಿಸ್ತಾ ಇರೋದ್ರಿಂದ ಹಲವು ವಿಚಾರದಲ್ಲಿ ನಿಮಗೆ ಮಾರ್ಗಗಳಿವೆ, ನೀವು ಮಾತ್ರ ಹೊರಗಡೆ ಬರ್ತಾ ಇಲ್ಲ, ನೀವು ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದೆ. ಅಂದರೆ ಕೆಲವೊಂದು ರಿಚುವಲ್ಸ್ ಮಾಡ್ಕೊಳ್ಳೋದ್ರಿಂದ, ಸ್ಪಿರಿಚುವಲ್ ಜರ್ನಿಯಲ್ಲಿ ಮುಂದುವರಿಯೋದ್ರಿಂದ ನಿಮ್ಮ ಯಾವುದೇ ರಿಲೇಷನ್ಶಿಪ್ ಸಮಸ್ಯೆ ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ಬಿಸ್ನೆಸ್ನ ಸಮಸ್ಯೆ ಇರಬಹುದು, ಇಂಥವುಗಳಿಂದ ಕಂಪ್ಲೀಟಾಗಿ ಹೊರಬರಲಿಕ್ಕೆ ಸಾಧ್ಯತೆ ಇದೆ. ಯೂನಿವರ್ಸ್ ನಿಮಗಾಗಿ ಸಾಕಷ್ಟು ದಾರಿಗಳನ್ನು ತೋರಿಸ್ತಾ ಇದೆ, ಬಟ್ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ಹೇಳಿ ವಾರ್ನಿಂಗನ್ನು ಕೂಡ ಇದು ಕೊಡ್ತಾ ಇದೆ. ಓಕೆನಾ, ನೆಕ್ಸ್ಟ್ ಬೇರೆ ಏನಾದರೂ ಇದೆಯಾ? ಎಸ್, ಬೇರೆ ಏನೂ ಕಾಣಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇದರಲ್ಲಿ ನೋಡುವ, ಇದರಲ್ಲಿ ಏನಾದರೂ ಇದೆಯಾ ನೋಡೋಣ. ಎಸ್, ನೋಡಿ, ನಾನು ಹೇಳ್ತೀನಿ, ಜೀವನದಲ್ಲಿ ಯಾವಾಗಲೂ ಎಲ್ಲವೂ ಕೂಡ ಸ್ಥಿರವಲ್ಲ. ಯಾವಾಗ ಯಾವುದು ಬೇಕಾದರೂ ಬದಲಾವಣೆ ಆಗಬಹುದು. ದಯವಿಟ್ಟು ಟ್ರಾನ್ಸ್ಫಾರ್ಮೇಷನ್ ಸಮಯವನ್ನು ಕೂಲಾಗಿ ತಗೊಳ್ಳೋದನ್ನು ಕಲೀರಿ. ಅದನ್ನು ಹೆವಿ ವೆಯ್ಟಾಗಿ ತಗೊಂಡಾಗ ಜೀವನದ ಮೇಲೆ, ಅದು ನಿಮ್ಮ ಮಾನಸಿಕತೆಯ ಮೇಲೆ, ಪ್ರಮುಖವಾಗಿ ನಿಮ್ಮ ಒಂದು ಮನಸ್ಸಿನ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ ಅನ್ನುವಂತಹದ್ದು ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾರೋ ಕಾರ್ಡ್ ಏನಾದರೂ ಹೇಳುತ್ತಾ ಅಂತ ನೋಡೋಣ. ನೋಡೋಣ, ಒಂದು ನಿಮಿಷ, ಟ್ಯಾರೋ ಹತ್ರ ಕೇಳಿ ನೋಡ್ತೇನೆ. ಯಾವ ರೀತಿಯ ಒಂದು ಬದಲಾವಣೆ? ಎಸ್, ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಸ್, ನಾನು ಆಗಲೇ ಹೇಳಿದ ಹಾಗೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ, ನೀವು ಒಬ್ಬ ಲೀಡರ್ ಇದ್ದ ಹಾಗೆ ನಿಮ್ಮ ಜೀವನಕ್ಕೆ ನೀವೇ ಒಂದು ಹೊಸ ಶೈಲಿಯ ಒಂದು ಅಭಿವೃದ್ಧಿಯನ್ನು ತರಲಿಕ್ಕೆ ಸಾಧ್ಯ. ಎಸ್, ನಿಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇದೆ. ನೋಡಿ, ಇಲ್ಲಿ ಇದು ಗೋಧಿಯ ತನೆ. ಇದೇನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ದುಡ್ಡು ಬರ್ತಾ ಇದೆ, ಅನಿರೀಕ್ಷಿತವಾಗಿ ದುಡ್ಡು ಬರ್ಬೋದು, ಕೆಲವರಿಗೆ ಉದ್ಯೋಗ ಸಿಕ್ಕಬಹುದು, ಕೆಲವರಿಗೆ ಅರ್ಧದಲ್ಲಿ ನಿಂತಹ ಕೆಲಸಗಳು ಪೂರ್ಣವಾಗಿ ಲಾಭದ ಕಡೆಗೆ ಹೋಗಬಹುದು ಅಂತಲೂ ಹೇಳ್ತಾ ಇದೆ. ಯೂನಿವರ್ಸಿಂದ ನಿಮಗೆ ಒಂದು ರೀತಿಯ ಗಿಫ್ಟ್ ಅಂತ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇನ್ಯಾವ್ದಾರು ಬರುತ್ತಾ ಅಂತ ನೋಡೋಣ. ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆರ್ಕೇಂಜಲ್ ಮೈಕಲ್. ಎಸ್, ಶುಭ ಸುದ್ದಿ ಇದೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಕುದುರೆ ಅಲ್ಲಿ ಕೂಡ ಖಂಡಿತ
ನಾನು ಹೇಳಿದ್ನಲ್ಲ, ಕುದುರೆ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅರ್ಧದಲ್ಲಿ ನಿಂತಹ ಕೆಲಸ ವೇಗವಾಗಿ ಬದಲಾವಣೆಯನ್ನು ತಂದುಕೊಡುತ್ತೆ. ಕ್ಲಿಯರ್ ಆದಂತಹ ಕಮ್ಯುನಿಕೇಟ್ನ ಯಾರ ಜೊತೆನಾದರೂ ಮಾಡಿ ಅದರಿಂದ ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ನೆಕ್ಸ್ಟ್ ಬೇರೆ ಏನಾದರೂ ಹೇಳುತ್ತಾ ನೋಡೋಣ. ಎಸ್, ಓಕೆ. ರಾತ್ರಿ ಹೊತ್ತಲ್ಲಿ ತುಂಬಾ ಆಲೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ. ಅಂದರೆ ದಟ್ ಮೀನ್ಸ್ ಮಧ್ಯದಲ್ಲಿ ಇದು ನಿಮಗೆ ನಾನು ಆಗಲೇ ತೋರಿಸಿದೆ, ಮಧ್ಯದಲ್ಲಿ ಇಲ್ಲ ನೋಡಿ. ಓಕೆ, ಒಂದು ಸೈಡಲ್ಲಿ ಇರೋದ್ರಿಂದ ಅದು ಒಂಥರ ಬೆಟ್ಟದ ಥರ ಶೇಪ್ ಇರೋದ್ರಿಂದ ಅದು ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಎಸ್, ನೀವು ಈಗಾಗಲೇ ಆಲ್ರೆಡಿ ಕೆಲವು ದಿನಗಳ ಹಿಂದೆ ಯಾರ ಜೊತೆನೋ ಜಗಳ ಮಾಡ್ಕೊಂಡಿರ್ಬೋದು, ಯಾವುದೋ ವಿಚಾರದಿಂದ ನಿಮಗೆ ಹರ್ಟ್ ಆಗಿದೆ. ಅದು ಥರ್ಡ್ ಪರ್ಸನ್ ಎಂಟ್ರಿಂದ ಇರ್ಬೋದು, ಅಥವಾ ಯಾವುದೋ ಸಿಚುವೇಶನ್ ಇರ್ಬೋದು, ಅಥವಾ ಯಾವುದೋ ಹೊರಗಿನ ವ್ಯಕ್ತಿಯಿಂದ ಕೂಡ ನಿಮಗೆ ನೋವಾಗಿದೆ ಅಂತಲೂ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನು ಬರುತ್ತೆ? ಎಸ್, 9 ಆಫ್ ಕಪ್ಸ್ ಬಂದಿದೆ. 9 ಆಫ್ ಕಪ್ಸ್ ಕಂಪ್ಲೀಷನ್ ಕಾರ್ಡ್ ಬಂದಿದೆ. ಎಸ್, ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿ. ಈ ವ್ಯಕ್ತಿ ಕೂತಿರುವಂತಹ ಅವನಿಗಿಂತ ಚಿಕ್ಕದು ಇವನ ಸೀಟ್ ಅಲ್ವಾ. ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಬಹಳ ಮುಖ್ಯ. ಜೀವನವನ್ನು ಕಂಪ್ಲೀಟ್ ಮಾಡಬೇಕು ಅಂತಾದರೆ ಫ್ಲೆಕ್ಸಿಬಲ್ ಆಗಿರೋದು ಬಹಳ ಮುಖ್ಯ ಅನ್ನುವಂಥದ್ದು ಕೂಡ ಈ ಕಾರ್ಡ್ ನಿಮಗಾಗಿ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೇನಾದರೂ ಬರುತ್ತಾ ಈ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ? ಎಸ್, ನಾನು ಹೇಳಿದ ಸತ್ಯ ಆಯಿತು. ಆಲ್ರೆಡಿ ನೀವು ಯಾರ ಹತ್ರನೋ ಜಗಳ ಆಡಿ ಮೂವ್ ಆನ್ ಆಗಿರುವಂತಹ ಸಾಧ್ಯತೆ ಇದೆ. ಮುಂದೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಓಕೆ, ಎಸ್, ಏನಾಗಿದೆ ಗೊತ್ತಾ? ಆಲ್ರೆಡಿ ನೀವು ಐಸೋಲೇಷನ್ಗೆ ಬಂದುಬಿಟ್ಟಿದ್ದೀರಾ. ಯಾವುದೋ ವಿಚಾರವಾಗಿ ಮನೆಯ ರಿಲೇಷನ್ಶಿಪ್ಪಿನ ವಿಚಾರ ಇರ್ಬೋದು, ಅಥವಾ ಉದ್ಯೋಗಕ್ಕೋಗಿ ಹೊರಗಡೆ ಹೋಗಿದ್ದೀರಾ ಅನಿಸುತ್ತೆ. ಅದರಿಂದ ನೀವು ಐಸೋಲೇಷನ್ ಆಗಿದ್ದೀರಾ. ನೀವು ಒಂಟಿ ಅನ್ನುವಂತಹ ಫೀಲಿಂಗ್ಸನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಓಕೆನಾ. ನೆಕ್ಸ್ಟ್ ಇನ್ನೇನಾದರೂ ಇದೆಯಾ ಅಂತ ಒಂದೆರಡು ಕಾರ್ಡ್ಗಳಲ್ಲಿ ಕೇಳಿ ನೋಡೋಣ. ಎಸ್, ವೀಲ್ ಆಫ್ ಫಾರ್ಚೂನ್. ನಾನು ಹೇಳಿದ್ನಲ್ಲ, ಸಾಕಷ್ಟು ಬದಲಾವಣೆ ಇದೆ. ಉತ್ತಮವಾದಂತಹ ಒಂದು ಬದಲಾವಣೆಯನ್ನು ನಿಮಗೆ ತಂದುಕೊಡ್ತಾ ಇದೆ ಯೂನಿವರ್ಸ್. ಬರ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಸೊಗಸು ಮಾಡ್ಕೊಳ್ಳಿ ಅಷ್ಟೇ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಜೀವನ ಅನ್ನುವಂಥದ್ದು ಒಂದು ಸರ್ಕಲ್ ಇದ್ದ ಹಾಗೆ, ಒಂದು ಸೈಕಲ್ ಇದ್ದ ಹಾಗೆ, ಅಪ್ಸ್ ಆ್ಯಂಡ್ ಡೌನ್ ಎನ್ನುವಂತಹದ್ದು ಸಹಜ ಅನ್ನುವಂಥದ್ದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಈ ರೀಡಿಂಗಲ್ಲಿ ನಾನು ಆಗಲೇ ನಿಮಗೆ ಹೇಳಿದ್ದೆ, ಅದನ್ನೇ ಈ ಕಾರ್ಡ್ ನಿಮಗೆ ಪ್ರಸ್ತುತಪಡಿಸ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೊಂದೆರಡು ಕಾರ್ಡ್ ತೆಗಿತೇನೆ. ಓಕೆ, 2 ಆಫ್ ವಾಂಡ್ಸ್, ದ ಟವರ್ ಕಾರ್ಡ್. ಎಸ್, ಇದು ಟ್ರಾನ್ಸ್ಫಾರ್ಮೇಷನ್ ಸಮಯ. ಟವರ್ ಕಾರ್ಡ್ ಬಂದಿದೆ ಅಂದ ಕೂಡಲೇ ಎಲ್ಲ ಎಂಡ್ ಆಯಿತು ಅಂತ ಅರ್ಥ ಅಲ್ಲ. ಆ್ಯಕ್ಚುಲಿ ಇದೇನು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಸಮಯ. ಹಳೆಯ ಸಂಬಂಧಗಳು, ಹಳೆಯ ವಿಚಾರಗಳು ಕೊನೆಗೊಂಡು ಹೊಸದಾದಂತಹದ್ದು ಜೀವನದಲ್ಲಿ ಬದಲಾವಣೆಗಳು ಬರುವಂತಹ ಸಮಯ. ಗೆಟ್ ರೆಡಿ. ಯಾವುದೇ ರೀತಿಯಲ್ಲಿ ಆದರೂ ಕೂಡ ಗೆಟ್ ರೆಡಿ. ಕೆಲವರಿಗೆ ಕೆಲವು ಸತ್ಯಗಳು ಹೊರಬೀಳಿದೆ. ನಿಮ್ಮಿಂದ ಗೌಪ್ಯವಾದಂತಹ ಕೆಲವು ಸತ್ಯಗಳು ತನ್ನಿಂದ ತಾನೇ ಹೊರಗಡೆ ಬರುವಂತಹ ಚಾನ್ಸಸ್ ಇದೆ. ಅದನ್ನು ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ ನಿಮಗೆ ಬರಬಹುದು ಅಂತಲೂ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. 2 ಆಫ್ ವಾಂಡ್ಸ್ ಬಂದಿದೆ. ಎಸ್, ಆಲ್ರೆಡಿ ನಿಮ್ಮ ಹತ್ರ ಒಂದು ಆಪ್ಷನ್ಸ್ ಇದೆ. ನೀವು ಅದರ ಕಡೆ ಗಮನ ಕೊಡ್ತಾ ಇಲ್ಲ. ಯೂನಿವರ್ಸ್ ನಿಮಗೋಸ್ಕರ ದಾರಿಯನ್ನು ಸೂಚಿಸಿದೆ. ನೀವು ಮಾತ್ರ ಗೊಂದಲದಲ್ಲಿ ಒಳಗಾಗ್ತಾ ಇದ್ದೀರಾ ಆಗಾಗ. ಅದು ರಿಲೇಷನ್ಶಿಪ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನಿಮ್ಮ ಉದ್ಯೋಗ ಇರ್ಬೋದು. ಯಾವುದೇ ವಿಚಾರದಲ್ಲಿ ಕೂಡ ನೀವು ಆಪ್ಷನ್ಸನ್ನು ಕರೆಕ್ಟಾಗಿ ಚೂಸ್ ಮಾಡಿ ಅನ್ನುವಂತಹದ್ದನ್ನು ನಿಮಗೆ ಯೂನಿವರ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಯಾರೆಲ್ಲ ಒಂದು ಪರ್ಸನಲ್ ರೀಡಿಂಗಿಗೆ ಬರಬೇಕು ಅಂದ್ಕೊಂಡಿದ್ರು ದಯವಿಟ್ಟು ಬನ್ನಿ. ನಿಮ್ಮ ಜೀವನದ ಉದ್ಯೋಗ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಸ್ ಯಾವುದೇ ವಿಚಾರವನ್ನು ಬೇಕಾದರೂ ರೀಡಿಂಗಿಗೆ ತಗೊಳ್ಳಿಕ್ಕೆ ಬರಬಹುದು. ಖಂಡಿತವಾಗಿಯೂ ಸ್ವಾಗತ. ಹಾಗೆ ಪೇಮೆಂಟ್ ಅನ್ನೋದು 500 ರೂಪಾಯಿ ಆಗಿರುತ್ತೆ ಕನ್ಸಲ್ಟೇಷನ್ ಫೀಸ್. ಡೀಪ್ ರೀಡಿಂಗಿಗೆ 1000 ರೂಪಾಯಿ ಹೇಳ್ತೇನೆ, ಬಟ್ ನಾನು ಡೀಪ್ ರೀಡಿಂಗನ್ನು ಕೊಡೋದಕ್ಕಿಂತ ಹೆಚ್ಚು 500 ರೂಪಾಯಿದೆ ಕೊಡೋದು. ಯಾಕೆ ಅಂತ ಹೇಳಿದರೆ, ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಒಂದು 4-5 ಸಮಸ್ಯೆಯನ್ನು ಬರ್ಕೊಂಡು ಬನ್ನಿ. ದಯವಿಟ್ಟು ಕ್ಲಿಯರಾಗಿ ಬರ್ಕೊಂಡು ಬನ್ನಿ. ಆ 500 ರೂಪಾಯಿ ರೀಡಿಂಗಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆನಾ. ಎಸ್, ಎಲ್ರಿಗೂ ಒಳ್ಳೆಯದಾಗಲಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.